ಲೇ ಪಾಂಡುರಂಗ ಮೊಬೈಲ್ ನಲ್ಲಿ ಏನೋ ನೋಡ್ತಿದ್ದಾನೆ. ಕದ್ದು ಮುಚ್ಚಿ ನೋಡ್ತೀರ ಅಂದ್ಮೇಲೆ ಅದೇನು ಅಂತ ವಿಚಾರಿಸೋಣ ಬಾ. ಪಾಂಡುರಂಗ ಏನೋ ನೋಡ್ತಿದ್ಯಾ? ಅದು ಡೇಟ್ ನೋಡ್ತಾ ಇದ್ದೆ. ಡೇಟ್ ನೋಡೋದಕ್ಕೆ ಮೊಬೈಲ್ ನೆಟ್ ಕೊಡ್ಬೇಕು, ಕ್ಯಾಲೆಂಡರ್ ಇದೆಯಲ್ಲ ಅದನ್ನೇ ನೋಡಿ. ಅದು ಅಳಿ ಅಂದ್ರೆ ನಮ್ಮ ಮೊಬೈಲಲ್ಲೇ ಈ ಡೇಟು, ವಾರ, ತಿಥಿ, ನಕ್ಷತ್ರ ಎಲ್ಲ ಇದಾವೆ. ಪರಿಸ್ಥಿತಿ ಈಗಿರೋವಾಗ ನಾವ್ಯಾಕಪ್ಪ ಕ್ಯಾಲೆಂಡರ್ ಕೂಡ ಚೆಕ್ ಮಾಡಬೇಕು, ಹಾಗಾಗಿ ಇದ್ರಲ್ಲಿ ನೋಡ್ತಾ ಇದ್ವಿ. ನಮಗೆ ಸ್ವಲ್ಪ ಕೆಲಸ ಇದೆ, ತಾವಿರು ಹೊರಡಿ. ಪಾಂಡುರಂಗ ಡೇಟ್ ನೋಡಿ ನಗೋ ಅಂತದ್ ಏನೋ ಇದೆ. ಇಲ್ಲೇ ಈ ಡೇಟ್ ಬಗ್ಗೆ ಆಗ್ಲಿ, ಡೇಟಿಂಗ್ ಬಗ್ಗೆ ಆಗ್ಲಿ ನಿನಗೆ ಏನಾದ್ರೂ ಗೊತ್ತಿದ್ರೆ ತಾನೇ ಅರ್ಥವಾಗೋದು. ಸುಮ್ಮನೆ ಇಲ್ಲಿಂದ ಹೋಗ್ರೋ, ಇಲ್ಲ ಅಂದ್ರೆ ಇಬ್ರಿಗೂ ಖರ್ಚಿಗೆ ಕೊಡ್ಬೇಕಾಗುತ್ತೆ. ನೀ ಖರ್ಚಿಗೆ ಕೊಟ್ಟು ತುಂಬಾ ದಿನ ಆಯ್ತು, ಕೊಡು. ನೀವಾಗ ನೀವು ಕೇಳ್ತಾ ಇದ್ದೀರಿ ಅಂದ್ಮೇಲೆ ನಾನೆಲ್ಲೋ ಬಿಡ್ತೀನಿ, ತಗೊಳ್ಳಿಪ್ಪ. ನಾವು ಕೇಳಿದ್ ಏಟಲ್ಲ ಕಡೋ ದುಡ್ಡು. ನಮ್ಮ ಪರಿಭಾಷೆನಲ್ಲಿ ದುಡ್ಡು ಅಂದ್ರೆ ಇದೇ ಕಣಪ್ಪ. ಮೇಲೂ ನೀನು ಇಲ್ಲೇ ನಿಂತಿದ್ರೆ ಇಬ್ಬರಿಗೂ ಏನದ ಯಾಕೊಟ್ಟೋಯ್ತು, ಎಲ್ಲ ಯಾಕೊಟ್ಟೋಯ್ತು. ಇನ್ನೇನು ಪೂಜಾರಪ್ಪ ಬಂದು ಪ್ರಸಾದನ ಕೈಗೆ ಹಾಕಬೇಕು ಅನ್ನೋಷ್ಟರಲ್ಲಿ ಕೈಯಲ್ಲಿದ್ದ ದೊನ್ನೆ ಕೆಳಗಡೆ ಬಿದ್ದಂಗ ಆಯ್ತು. ಏನದು? ಮೊಬೈಲ್ ಕಂಡ್ರಿ, ಅದನ್ನೇ ಕೇಳ್ತಾ ಇರೋದು. ಆ ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದ್ರಿ? ಅದು ಜಯಂತ್ ಕಾಯ್ಕಿಣಿ ಅವರು ಕೂತಲ್ಲಿಯೇ ಚಳಿಗಾಲ, ನಿಂತಲ್ಲಿಯೇ ಮಳೆಗಾಲ ಅಂತ ಬರ್ದಿದ್ರಲ್ವಾ. ಹೇಗೋ ಬೇಸಿಗೆ ಬರ್ತಾ ಇದೆ, ಹೇಗೆ ಚಳಿಗಾಲ ಮತ್ತು ಮಳೆಗಾಲನ ಮಾಡ್ಕೋಬೇಕು ಅಂತ ಚೆಕ್ ಮಾಡ್ತಾ ಇದ್ದೆ. ಡೋಂಟ್ ಅಕ್ರಬಿ, ನೀವು ಗಲಿ ಗಲಿ ವಂಶದ. ಇಟ್ಸ್ ನಾಟ್ ಗಲಿ ಕಂಡ್ರೆ, ಇಟ್ಸ್ ಅ ಗಂಡು ಗಲಿ. ಆ ವಂಶದ ಗಂಡು ಮಗನೇ ಆಗಿದ್ರೆ ನೀವು ನಿಜವಾಗ್ಲೂ ಮೊಬೈಲ್ ಅಲ್ಲಿ ಏನ್ ನೋಡ್ತಾ ಇದ್ರಿ ಹೇಳಿ. ನೀವು ಹೆದರು ಪುಕ್ಕ ಪುಂಗುರೆ ಆಗಿದ್ರೆ ಸುಳ್ಳು ಹೇಳ್ತೀರಾ. ಒಳಗೆ ನೋಡಿದ್ದೆ, ನಕ್ಕಿದ್ದೆ. ಕಮಾನ್ ಅಭಿ, ಸ್ಪೀಕ್ ಔಟ್. ಅದ್ರಲ್ಲಿ ಏನ್ ನೋಡ್ತಾ ಇದ್ರಿ ಅಂತ ನಿಜ ಹೇಳ್ರಿ. ನಿಮ್ದೊಳಗೆ ಕತೆ ಕಂಡ್ರೆ ಅದು ನನ್ನ ಪರ್ಸನಲ್ ಮೊಬೈಲ್ ಕಂಡ್ರೆ ನಾನೇನೋ ಮಾಡ್ಕೋತೀನಪ್ಪ. ಈಗ ನಿಮ್ಮ ಹತ್ರ ಎಲ್ಲ ಮೊಬೈಲ್ ಇದಾವೆ, ನೀವ್ ಏನ್ ಮಾಡ್ತೀರಾ, ಎತ್ತ ಮಾಡ್ತೀರಾ, ಯಾಕೆ ಮಾಡ್ತೀರಾ ಅಂತ ನಾನು ಮನೆ ಯಜಮಾನಾಗಿ ಒಂದೇ ಒಂದು ದಿವಸ ವಿಚಾರ ನಡೆಸಿದ್ರೆ ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಟು ಬಿಡ್ರೆ. ಅಣ್ಣಯ್ಯ, ಜಾಸ್ತಿ ಹೊತ್ತು ಸಸ್ಪೆನ್ಸ್ ಇಟ್ಕೋಬೇಡ, ಅದೇನು ಅಂತ ಹೇಳು. ದಯವಿಟ್ಟು ಯಾರು ನನ್ನ ಮೇಲೆ ತಪ್ಪು ತಿಳ್ಕೊಬೇಡಿ. ಇದರಲ್ಲಿ ನಾನು ನೀಲಿ ಚಿತ್ರ ನೋಡ್ತಾ ಇದ್ದೆ. ನನಗೆ ಗೊತ್ತಿತ್ತು ಇದು ಹೀಗೆ ಆಗುತ್ತೆ ಅಂತ. ಹಿರಿಯಕ್ಕಳ ಜಾಡಿ ಮನೆ ಮಂದಿಗೆಲ್ಲ ಶುರುವಾಗಿದೆ. ಹಾಗಂದ್ರೇನು? ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾರೋ ಏನನ್ನೋ ನೋಡಿದ್ರು ಅಂತ ಅದನ್ನೇ ನಮ್ಮ ಬಾಬಾ ಮನೇಲಿ ಅಂತ ಕೂತಿದ್ದಾರೆ. ಪಾಂಡುರಂಗ, ಬೇರೆಯವ್ರನ್ನ ನೋಡಿ ಒಳ್ಳೇದ ಕಲಿಯಿದ್ರೆ ಇಂಥ ಕೆಲಸನೇನೋ ಮಾಡೋದು. ನನ್ನ ನೋಡು ಮದುವೆ ಹಾಳಾಗೋಗ್ಲಿ, ಮುಂಜಿ ಕೂಡ ಆಗಿಲ್ಲ, ಆದ್ರೆ ಯಾವತ್ತಾದ್ರೂ ನಾನು ಇಂಥ ಕೆಲಸ ಮಾಡಿದೀನೇನೋ. ನಿನಗೇನೋ ಬಂದಿದೆ ದಾರಿ. ಗಂಡದಲ್ಲಿ ವಂಶದ ಕಟ್ಟ ಕಡೆಯ ತುಂಡಾದ ನೀನೇ ನೀಲಿ ಚಿತ್ರ ನೋಡ್ತಿದ್ಯಾ ಅಣ್ಣಯ್ಯ? ಪಲ್ಲು ನಿಮ್ಮ ಅಣ್ಣ ಮಾಡಿರೋ ಕೆಲ್ಸಕ್ಕೆ ಸಿಟ್ಟು ಮಾಡ್ಕೊಂಡು ಚೀಳದ್ ಬಿಟ್ಟು ಅಳ್ತಾ ಇದೆಯಲ್ಲ, ನಿನಗೆ ನಾಟಕ ಆಗಲ್ಲ ಅಂದ್ರೆ ಸುಮ್ ಕೂತ್ಕೊಳ್ಳಿ. ಹೌದು, ಈ ನೀಲಿ ಚಿತ್ರ ಅಂದ್ರೆ ಏನು? ಅಯ್ಯೋ, ಮೊನ್ನೆ ತಾನೇ ನಮ್ಮ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಕೂತ್ಕೊಂಡು ಅದೇನೋ ನೋಡ್ಬಾರದು ನೋಡಿದ್ದು ಟಿವಿಲಿ ಜಗತ್ ಜಾಹೀರಾತ್ ಆಯ್ತಲ್ಲ, ಅದೇ. ಏನು ಯಜಮಾನ್ರೆ, ಇಂಥದನ್ನೆಲ್ಲ ನೋಡಕ್ ನಿಮ್ಗೆ ನಾಚಿಕೆ ಆಗಲ್ಲ? ಸಾಕ್ ಸುಮ್ಮನೆ, ನಿನ್ನಿಂದನೇ ಅಭಿ ಹಾಳಾಗಿದ್ದು. ಸಾಕ್ ಸುಮ್ಮನೆ ಅಕ್ಕ, ನೀವೇ ಹಾಳು ಮಾಡಿದ್ಮೇಲೆ ಇನ್ ನಾನ್ ಹಾಳು ಮಾಡೋದು ಏನು? ಚಂಪಾ, ಡೋಂಟ್ ಅಕ್ರಬಿಶ್. ಅಭಿ, ಇದೇ ಕೊನೆ. ಇನ್ನೊಂದ್ಸಲ ಈ ರೀತಿ ಎಲ್ಲ ನೋಡಿದ್ರೆ ಈ ಮೊಬೈಲ್ ನ ಆಚೆ ಕಡೆ ಥ್ರೋ ಮಾಡ್ಬಿಡ್ತೀನಿ. ಸಾಕು ಸುಮ್ಮನೆ ಇರಿ. ನಮ್ಮ ಕನ್ನಡ ಸರ್ಕಾರದವರೇ ಮುಂದಿನ ಬಜೆಟ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಪ್ರತಿ ಮನೆಗೂ ಸಿಡಿನ ಸಪ್ಲೈ ಮಾಡಬೇಕು ಅಂತ ಚಿಂತನೆ ನಡೆಸ್ತಾ ಇದ್ದಾರೆ. ಅಂತದ್ರಲ್ಲಿ ಇವರು ನನ್ನ ಮೊಬೈಲ್ ಥ್ರೋ ಮಾಡ್ಬಿಡ್ತಾರೆ. ಅದೆಷ್ಟು ಮೊಬೈಲ್ ಅಂತ ಥ್ರೋ ಮಾಡ್ತೀರಾ? ನೀವು ಬೇಕಾದ ಮಾಡ್ಕೊಳ್ಳಿ, ನಾವು ನೋಡದೆ ಸಂತೋಷ ಪಡದೆ. ಅಂತ ಹೊಡಿತೀವಿ. ಬನ್ರಿ ಜಾಜಿ ಜಂಬಲ್ ತಿಂದವರೇ, ಕೂತ್ಕೊಳ್ಳಿ. ಏನು ತಮಗೆ ಮುಖಕ್ಕೆ ಬಣ್ಣ ಹೊಡ್ಕೊಳ್ಳೋದಕ್ಕೆ 1000 ರೂಪಾಯಿ ಬೇಕಾಗಿತ್ತು ಅಂದ್ರೆ ಮೊದಲೇ ಹೇಳ್ಬಿಡಿಪ್ಪ, ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ಬಂದು ತಗೊಂಡು ಹೋಗ್ತೀವಿ. ನೋ, ಐ ಡೋಂಟ್ ವಾಂಟ್ ಮನಿ. ಯಶುಮನೆ, ಇವತ್ತು ನಮ್ಮ ಸೂರ್ಯದೇವ ಏನಾದ್ರೂ ಹುಟ್ಟಬಾರ್ದು ದಿಕ್ಕಲ್ಲಿ ಹುಟ್ಟಬಿಟ್ಟ, ಅಥವಾ ನಮ್ಮ ಈ ರಾಜಕಾರಣಿಗಳು ಇನ್ಮೇಲಿಂದ ನಾವು ಯಾರು ತಿನ್ನೋದೇ ಇಲ್ಲ ಅಂತ ಸಾಮೂಹಿಕವಾಗಿ ಪ್ರಮಾಣ ಮಾಡ್ಬಿಟ್ರ? ಹಾಗೇನು ಇಲ್ಲ. ನೀವು ನೀಲಿ ಚಿತ್ರಗಳನ್ನ ನೋಡೋದನ್ನ ಬಂದ್ ಮಾಡಿ. ಇಲ್ಲ ಅಂದ್ರೆ ನಮ್ಮ ಗಲಿಗಲಿ ವಂಶದ. ಇಟ್ಸ್ ನಾಟ್ ಗಲಿಗಲಿ ಕಂಡ್ರೆ, ಇಟ್ಸ್ ಗಂಡುಗಲಿ. ಆ ವಂಶದ ಮಾನ ಮರ್ಯಾದೆ ಹೊತ್ಕೊಂಡು ಹೋಗಿ ಡೈನಜಲ್ಲಿ ಸೇರ್ಕೊಳುತ್ತೆ. ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಜಾಜಿ ಜಂಬಲ್ ತಿನ್ನಿಯವ್ರೆ, ನಾವು ಯಾವತ್ತು ತಮ್ಮ ಬಲಗಾಲಿಟ್ಟು ಈ ಮನೆಗೆ ಗೋಪ್ರವೇಶ ಮಾಡಿದ್ರು ಆವತ್ತೆ ನಮ್ಮ ಗಂಡಗರಿ ವಂಶದ ಮಾನ ಮರ್ಯಾದೆ ಎಲ್ಲ ಹಂಗಂಗ ಮೋನುಪಾಲ. ನೀವಲ್ಲದೆ ಇನ್ಯಾರ್ರಿ? ಹೋಗ್ರಿ ಮನೆಯಿಂದ ಆಚೆ ಹೋಗಿ ಗೇಟ್ ಹತ್ರ ಒಂದು 5 ನಿಮಿಷ ನಿಂತ್ಕೊಳ್ಳಿ. ಜನಗಳೆಲ್ಲ ನಮ್ಮಿಬ್ರು ದಾಂಪತ್ಯದ ಬಗ್ಗೆ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ.
ನಿಮ್ಮ ಮಹಿಳಾ ಸಂಘ ಒಂದು ಬಿಟ್ಟು ಕರ್ನಾಟಕದಾದ್ಯಂತ ಇರೋ ಮಹಿಳಾ ಸಂಘಗಳಿಗೆಲ್ಲ ಒಂದು ಸಲ ವಿಸಿಟ್ ಕೊಟ್ಟು ನೋಡ್ರಿ. ಅಲ್ಲೆಲ್ಲ ಬರೀ ನಮ್ಮಿಬ್ರು ದಾಂಪತ್ಯದ ಬಗ್ಗೆನೇ ಚರ್ಚೆ. ಪ್ರತಿಯೊಬ್ರು ಏನ್ ಮಾತಾಡ್ಕೊತಾರೆ ಗೊತ್ತೇನ್ರಿ? ಬರೀ ಮೈ ತುಂಬಾ ಸೆಂಟ್ ಹೊಡ್ಕೊಂಡು ಗಮ ಅನ್ಕೊಂಡು ಹೋಗಿ ಭಾಷಣ ತೆಗೆದ್ರೆ ಸಾಲದು, ಈ ದಾಂಪತ್ಯ ಅನ್ನೋದ್ರಲ್ಲಿ ಸಮಾಗಮ ಇರ್ಬೇಕು ಅಂತ ಮಾತಾಡ್ತಿದ್ದಾರೆ. ಡೋಂಟ್ ಟಾಕ್ ರಮೇಶ್. ನೀವು ಟಾಪಿಕ್ ನ ಚೇಂಜ್ ಮಾಡ್ಬೇಡಿ. ನಾನ್ ಹೇಳ್ತಿರೋದು ನೀವು ಮೊಬೈಲ್ ಅಲ್ಲಿ ನೋಡ್ಬಾರ್ದನ್ನ ನೋಡ್ತಾ ಇದ್ದೀರಲ್ಲ, ಅದನ್ನ ಬಂದ್ ಮಾಡಿ ಅಂತ. ನೋಡಿ ಜಾತಿ ಚಂಬಲ್ದಿನಿಯವರೇ, ಬರೀ ಕರ್ನಾಟಕ ಅಲ್ಲ ಕಣ್ರಿ, ಇಡೀ ಭಾರತ ಬಂದ್ ಆದ್ರೂ ಕೂಡ ನಾನು ಈ ನೀಲಿ ಚಿತ್ರ ನೋಡೋದನ್ನ ಬಂದ್ ಮಾಡಲ್ಲ. ಏನ್ ಆಗ್ಲೇ ಶುರುವಾಯ್ತಾ ಗಂಡ ಹೆಂಡತಿ ಜಗಳ? ಅನುಷಾ ನೋಡು ಅನುಷಾ, ಈ ಗಂಡ ಹೆಂಡಿನ ಜಗಳ ಗಂಧ ತೀಡಿದಂಗ ಅಂತ ದೊಡ್ಡವ್ರು ಹೇಳಿದ್ರು. ಆದ್ರೆ ನಮ್ಮಿಬ್ಬರ ಜಗಳ ಒಂದು ಗರಗಸ ತಗೊಂಡು ಕಬ್ಬಣನ ಕರ್ರ 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 ಅಂತ ಕೊರದಂಗ ಅಂತ ನಾನು ಹೇಳ್ತಾ ಇದ್ದೀನಿ. ಏನಾಯ್ತು ಜಾಜಿ ಅವ್ರೆ? ಅಂಶ ಹವಿ ಮಾಡೋ ಕೆಲಸ ಒಂದ ಎರಡ ಏನ್ ಮಾಡಿದ್ರು? ಇನ್ನಕ್ಕೊಂದು ಆಟ ಕಟ್ತಾ ಇದಾರೆ. ಪಾಂಡ್ರಂಗ ಅವ್ರ ಆಟ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಏನು ಅಂತ ಹೇಳಿ, ಮೊಬೈಲ್ ಅಲ್ಲಿ ನೋಡ್ಬಾರ್ದ ನೀಲಿ ಚಿತ್ರಗಳನ್ನ ನೋಡ್ತಾ ಇದಾರೆ. ಹೌದಾ ಪಾಂಡ್ರಂಗ ಅವ್ರೆ, ನನ್ಗೂ ತೋರಿಸ್ತೀರಾ? ಅನುಷಾ, ನೀನು ಹುಡುಗಿ ನಾನು ಹುಡುಗ, ಹೆಂಡತಿ ಮಧ್ಯದಲ್ಲಿ ನಿಂತಿದ್ದಾಳೆ, ತೋರಿಸಿ ನಾನು ನೋಡ್ತೀನಿ ಅಂತಿರಲ್ಲ ರೀ. ಅನುಷಾ, ನಿಂಗೆ ನಾನು ಬುದ್ಧಿ ಇದೆಯಾ? ನಿಂಗೆ ಮ್ಯಾರೇಜ್ ಆಗಿಲ್ಲ ಅಂತದ್ರಲ್ಲಿ ನೀಲಿ ಚಿತ್ರಗಳನ್ನ ನೋಡ್ತೀನಿ ತೋರಿಸಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ ಶೇಮ್ ಆಗಲ್ಲ? ಇಂಥದನ್ನ ನಮ್ಮ ಮಹಿಳಾ ಸಂಘರು ಇನ್ಕ್ಯಾಶ್ ಮಾಡ್ಕೋಬೇಕು. ಯಾವ್ದೋ ರಾಜಕಾರಣಿ ಅವ್ನ ಮೊಬೈಲ್ ಅಲ್ಲಿ ಏನೋ ನೋಡ್ತಾ ಇದೆ ಅಂತ ಬೇರೆಯವ್ರು ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ವಾ? ಅದೇ ರೀತಿ ಹವಿ ಮಾಡ್ತಿರೋದನ್ನ ನಾನ್ ಇನ್ಕ್ಯಾಶ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಜಾಜಿ ಅವರೇ, ಇದ್ರಿಂದ ನಿಮ್ಗೆ ಒಳ್ಳೆ ಪ್ರಚಾರ ಸಿಗುತ್ತೆ. ಪಾಂಡ್ರಂಗ ಅವರು ಬೆಳಕಿಗೆ ಬರ್ತಾರೆ. ಜಾಜಿ ಅವರೇ, ನನ್ಗೆ ಯಾಕೆ ಸ್ವಲ್ಪ ಗಂಟು ಒಣಗ್ತಾ ಇದೆ, ನೀರ್ ಬೇಕಿತ್ತು. ಬೇಕು ಚಂಪಾ. ಅಯ್ಯೋ ಅವಳು ಬೇಡ, ಮೊದ್ಲೇ ಅವಳು ನನ್ ಕಂಡ್ರೆ ಆಗಲ್ಲ. ನೀನ್ ನನ್ನ ಮಿಕ್ಸ್ ಮಾಡ್ಬಿಟ್ರೆ ಇವ್ರನ್ನ ನಾನೇ ಬ್ರಿಂಗ್ ಮಾಡ್ತೀನಿ. ಪಾಂಡ್ರಂಗ ಅವ್ರೆ, ತೋರ್ಸಿ ಬೇಗ ತೋರ್ಸಿ. ನೋಡಕ್ ನಾನೇ ರೆಡಿ ಇದ್ದಾಗ ತೋರ್ಸಕ್ ನಿಮ್ಗೇನ್ ಗಾಡಿ? ತೋರ್ಸಿ. ಇದನ್ನ ಫುಲ್ ಕಷ್ಟ ಮಾಡ್ಕೊಂಡು ನೋಡ್ಬೇಕು, ಚೆನ್ನಾಗಿ. ಏನಾಯ್ತು ಅಂತ ಹೀಗೆ ಕೊಡ್ತಾ ಇದ್ರ? ಮೂಡಪ್ಪ ಆಗೋಯ್ತು. ಬಿಹೇವ್ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ವಾಟರ್ ತಗೊಂಬ ಅಂತ ಕಳಿಸಿ ನೀನು ನನ್ನ ಹಬ್ಬಿನ ಕುತ್ಕೊಂಡು ನೋಡ್ಬಾರ್ದನ್ನೆಲ್ಲ ನೋಡ್ತಾ ಇದೆಯಲ್ಲ, ನಿಂಗೆ ಶೇಮ್ ಆಗದೇನೆ? ಅಲ್ಲ ಕದೇವ್ರೆ, ಅದ್ರಲ್ಲಿ ಏನಿತ್ತು ಅಂತಂದ್ರೆ ಅದನ್ನ ನೋಡಿದ್ದು ಅಂದ್ರೆ ಅದು ಹೇಗಿತ್ತು ಅಂತ ಎಕ್ಸ್ಪ್ಲೈನ್ ಬೇರೆ ಮಾಡ್ತಾ ಇದ್ಯಾ? ಹಬಿ, ನಾನು ನಿಮ್ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯನ ಟಾಕ್ ಮಾಡ್ಬೇಕು. ಏನ್ರಿ, ಈ ಶಾಸಕರನ್ನ ಸ್ಪೀಕರ್ ಪ್ರಶ್ನೆ ಮಾಡೋ ತರ ಮಾಡ್ತಾ ಇದೀರಾ? ನಾನು ಸ್ಪೀಕರ್ ಅಲ್ಲ, ಮೈಂಡೆಡ್. ಆಯ್ತು, ಅದು ಏನು ಅಂತ ವಿಷಯಕ್ಕೆ ಬನ್ನಿ. ಈ ವಿಷಯದ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕಿತ್ತು. ಇದ್ರ ಕುರಿತು ನಾವು ಉತ್ತರ ಕೊಡ್ಬೇಕು ಅಂದ್ರೆ ನಮಗೆ ಒಂದು ವಾರ ಟೈಮ್ ಬೇಕಿತ್ತು. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಾ ಅಂದ್ಮೇಲೆ ಇದಕ್ಕೆ ಉತ್ತರ ಕೊಡೋದಕ್ಕೆ 1 ವೀಕ್ ಯಾಕೆ ಟೈಮ್ ಬೇಕು? ಪ್ರೊಸೀಜರ್ ಕಂಡ್ರೆ 4 ಜನಕ್ಕೆ ಹೇಗಿರುತ್ತೋ ನಮಗೂ ಹಾಗೆ ಆಗುತ್ತೆ. ನಿಮ್ಗೆ ಅನುಮಾನ ಇತ್ತಂದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ವಿಚಾರಿಸಿ ನೋಡಿ. ಡೋಂಟ್ ಟಾಕ್ ರಮೇಶ್. ನೀವು ಇಷ್ಟ ಬಂದಂಗೆ ನಡ್ಕೊಳಕ್ಕೆ ಇದೆ ಕ್ಯಾಬಿನೆಟ್ ಅಲ್ಲ, ಪವಿತ್ರವಾದ ಮನೆ. ನೀವು 24 ಅವರ್ಸ್ ನೀಲಿ ಚಿತ್ರ ನೋಡೋದಲ್ದೆ ಮನೆಗೆ ಬರ್ತಿರೋ ಗೆಸ್ಟ್ಗೆಲ್ಲ ಆ ಚಿತ್ರ ತೋರಿಸಿ ನನ್ನ ಮರ್ಯಾದೆ ಕಳೀತಾ ಇದ್ದೀರಲ್ಲ, ಅದು ಸರಿನಾ? ಆಡುವ ಮಾತಿನ ಮೇಲೆ ಹಿಡಿತಾ ಇರ್ಲಿಕ್ಕಂದ್ರಿ ಆ ನಿಮ್ಮ ಸ್ನೇಹಿತೆ ಅನುಷಾ ಬನ್ರಿ ನಾನು ತೋರಿಸ್ತೀನಿ ಅಂತ ಪಕ್ಕ ಕೊಟ್ಕೊಂಡ ಅವ್ರಾಗ ಅವ್ರು ಬಂದ್ರು ನೋಡ್ಕೊಂಡ್ರು ಹೋದ್ರು. ನಾನು ಹೆಂಗ್ರಿ ಮರ್ಯಾದೆ ಕಳ್ದಂಗಾಯ್ತು? ಡೋಂಟ್ ಟಾಕ್ ರಮೇಶ್. ನೀವು ಇಂಥ ದೃಶ್ಯಗಳನ್ನ ಅವ್ರಿಗೆ ತೋರಿಸಿ ನನ್ನ ಮರ್ಯಾದೆ ಕಳೀತಾ ಇದ್ದೀರಾ. ಜಾತಿ ಜಂಬಲ್ದಿ, ನೀವು ಒಂದನ್ನ ಸ್ಪಷ್ಟವಾಗಿ ತಿಳ್ಕೊಂಬಿಡಿ. ನಾವು ಏನಾದ್ರೂ ಒಂದನ್ನ ಕಳ್ಕೋಬೇಕು ಅಂದ್ರೆ ಆ ಅಂಶ ನಮ್ಮಲ್ಲಿ ಇರ್ಬೇಕು. ನನ್ಗೆ ಮರ್ಯಾದೆ ಇಲ್ಲ ಅಂತನಾ? ಒಂದು 4 ಜನನ ವಿಚಾರಿಸಿ ನೋಡಿ ಗೊತ್ತಾಗುತ್ತೆ. ಹಲೋ, ಜಾತಿ ಜಂಬಲ್ದಿನಿ ಸ್ಪೀಕಿಂಗ್. ಮಹಿಳಾ ಸಂಘದಲ್ಲಿ ಹಬಿ ನೀಲಿ ಚಿತ್ರ ನೋಡೋದ್ರ ಬಗ್ಗೆ ಟಾಕ್ ಮಾಡ್ತಾ ಇದ್ದಾರೆ. MMS ಕಳ್ಸಿ ಅಂತ ಕೇಳ್ಕೊತಾ ಇದ್ದಾರೆ. ಇರ್ರಿ ಫೋನ್. ಹಬಿ, ಮೊದ್ಲು ಈ MMS ಕಳ್ಸಿದನ್ನ ಸ್ಟಾಪ್ ಮಾಡಿ. ಅಯ್ಯೋ ಶಿವನ, ಹಂಗೆಲ್ಲಾದ್ರೂ ಮಾಡಕ್ಕಾಗತ್ತೇನ್ರಿ? ಜಾತಿ ಅವರ ಇದು ಏನಾಗಿದೆ ಗೊತ್ತಾ? ಮೊದಲೆಲ್ಲ ಈ ರಾಘವೇಂದ್ರ ಮಹಾತ್ಮೆ, ವೆಂಕಟೇಶ್ವರ ಮಹಾತ್ಮೆ ಅಂತ ಮೆಸೇಜ್ ಬರೋದಕ್ಕಂದ್ರೆ ಅದರಲ್ಲಿ ಇದನ್ನು ಓದಿದವರು ಕೂಡಲೇ 10 ಜನಕ್ಕೆ ಕಳಿಸತಕ್ಕದ್ದು, ಇಲ್ಲದಿದ್ದರೆ 10 ದಿನದೊಳಗೆ ಸತ್ತು ಹೋಗುತ್ತೀರಾ ಅಂತ ಬರ್ತಾ ಇತ್ತಲ್ವಾ? ಇದು ಅದೇ ತರ ಆಗೋಗ್ಬಿಟ್ಟಿದೆ. ನಾನು ಇದನ್ನ 150 ಜನಕ್ಕೆ ಕಳಿಸ್ಲೇಬೇಕಂತೆ, ಇಲ್ಲದೆ ಇದ್ರೆ ನನ್ನ ಮತ್ತು ನಿಮ್ಮ ದಾಂಪತ್ಯದಲ್ಲಿ ಬಿರುಕುಂಟಾಗ್ಬಿಡುತ್ತಂತೆ. ಕಳಿಸಪ್ಪ, ಮಗ್ಗಿ ಒಬ್ರು ಹಂಗೆ ಉಳ್ಕೊಂಡ್ಬಿಟ್ರೆ ಕಳಿಸ್ಬಿಡೋಣ. ಹೇಗೆ ಸ್ಟಾಪ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವೇ? ರಾಜಿ ಅವ್ರೆ, ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಆ ಪಾಂಡ್ರಂಗ ಇನ್ನೊಂದ್ಸಲ ಮೊಬೈಲ್ ಫೋನ್ ನೋಡ್ಬಾರ್ದು, ಆ ತರ ಮಾಡ್ಬಿಡ್ತೀವಿ. ಏನ್ ಮಾಡ್ತೀರಾ?
ಅಲ್ಲಿಡು ಕಾಫಿ ಕೊಟ್ಟಿದ್ದಕ್ಕೆ ನಂಗೇನಿಲ್ವಾ? ಸ್ವಲ್ಪ ತಿಲ್ಲ ನಿಂತ್ಕೋ, ಖಾಲಿ ಕಪ್ ಕೊಡ್ತೀನಿ. ಬರೀ ಖಾಲಿ ಕಪ್ ಅಷ್ಟೇನಾ? ಮಸಾಲೆ ಕಿಸಾಲೆ ಏನಿಲ್ವಾ? ತೆಪ್ಪಗ್ ನೀನ್ ಇಲ್ಲಿಂದ ಹೋಗೆ. ಆಯ್ತು, ನೀವೊಬ್ರೆ ನೋಡ್ಕೊಳ್ಳಿ, ಕಟ್ಬಿಟ್ ಕೇಳತ್ತೆ. ಗಂಡುಗಲಿ ವಂಶ ಅಂದ್ರೆ ಒಂದು ಕಾಲದಲ್ಲಿ ಯಾವುದೋ ಲೆವೆಲ್ ಅಲ್ಲಿ, ಈಗ ಆ ವಂಶದ ಮಾನ ಮರ್ಯಾದೆ ಕಟ್ಟರಲ್ಲಿ ಪಚ್ಕೊಂಡು ಹೋಗ್ತಾ ಇದೆ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ, ಹಾಗೇನೆ ತಾವು ಏನು ಹೇಳ್ತಾ ಇದ್ರಿ ಅಂತ ಕೂಡ ನಮಗೆ ಗೊತ್ತಾಗ್ಲಿಲ್ಲ. ಗೊತ್ತುಪಡಿಸ್ತೀನಿ. ಈ ಮನೆಯಲ್ಲಿ ಯಾರೋ ಒಬ್ಬ ಅಯೋಗ್ಯ ತನ್ನ ಮೊಬೈಲ್ ಅಲ್ಲಿ ನೀಲಿ ಚಿತ್ರಗಳನ್ನ ತುಂಬಿಕೊಂಡು ಕಂಡವ್ರಿಗೆಲ್ಲ ತೋರಿಸ್ತಾ ಇದ್ದಾನಂತೆ. ಸಾಲದ್ದು ಅಂತ ಬಂದವ್ರಿಗೆಲ್ಲ MMS ಮಾಡ್ತಾ ಇದ್ದಾನಂತೆ. ಅಷ್ಟಲ್ದೆ ಅವನ ಮೇಲೆ 2 ಕಡೆ ಕಂಪ್ಲೇಂಟ್ ಆಗಿದೆ. ಅವ್ನು ಯಾರು ಅಂತ ಗೊತ್ತಾಯ್ತಾ ಸಾಹೇಬ್ರೆ? ಗೊತ್ತಿಲ್ಲದೆ ಇಲ್ಲಕ್ಕೆ ಬಂದ್ಬಿಡ್ತೀನ. ಈ ಮನೆಯಲ್ಲಿ ಪಾಂಡುರಂಗ ಅಂದ್ರೆ ಯಾರು? ಅದು ನಾವೇ ಸ್ವಾಮಿ, ಅದೆತ್ತಿದ್ರದು. ಅಲ್ಲ ನೋಡಿ, ಹಾಗಂತೇಳಿ ನಾವೇನು ಮನೆಯಲ್ಲೇ ನೀಲಿ ಚಿತ್ರಗಳನ್ನು ತಯಾರಿಸ್ತಿಲ್ಲ. ಯಾರೋ ಹೀಗೆ ತಮ್ಮಂತವ್ರು ಕಳಿಸ್ಕೊಟ್ಟಿದ್ದನ್ನ ನಾವು ಕದ್ದು ಮುಚ್ಚಿ ನೋಡಿ ಟೈಮ್ ಪಾಸ್ ಮಾಡ್ತೀವಿ ಅಷ್ಟೇ. ಏನ್ ಮಾಡ್ತಾರೆ ತಪ್ಪಲ್ವನಯ್ಯ? ಏನು ಆಡೋ ಮಾತಿಗೊಂದು ಅರ್ಥ ಬಡವಾ ಇನ್ಸ್ಪೆಕ್ಟ್ರೆ? ಅಲ್ಲ, ನಮ್ಮ ಪಾಡಿ ನಾವು ಸೈಲೆಂಟ್ ಆಗಿ ನೀಲಿ ಚಿತ್ರಗಳನ್ನು ನೋಡಿದ್ರೆ ಅದು ಹೆಂಗೆ ತಪ್ಪಾಗ್ಬಿಡುತ್ತೆ ಅಂತ. ಅಲ್ಲ, ನಾವ್ ಯಾರನ್ನಾದ್ರೂ ಏನಾದ್ರೂ ಕೆಣಕಿದ್ವಾ? ಕಂಡವ್ರ ಮನೆಗೆ ಹೋದ್ವಾ? ಕಂಡವ್ರ ಹೆಂಡತಿನ ರೇಗಿಸಿದ್ವಾ? ಇಲ್ಲ ಅವ್ರಿಗೆ ಲೈನ್ ನೋಡಿದ್ವಾ? ಏನ್ ಹೇಳ್ತೀರಾ ಇನ್ಸ್ಪೆಕ್ಟ್ರೆ? ನಮ್ಮ ಮೊಬೈಲು ನಮ್ಮ ಖುಷಿ ನೋಡೋದಕ್ಕೆ ಬಿಟ್ಟು ಬಿಡಿ. ಮಿಸ್ಟರ್ ಪಾಂಡುರಂಗ ಗಂಡುಗಲಿ, ನಿಮ್ಮ ತಲಾಟೆ ಮಾತಿಗೆ ಸ್ವಲ್ಪ ಬ್ರೇಕ್ ಹಾಕಿ. ಇಲ್ಲ ಅಂದ್ರೆ ಲಾಟಿಯಿಂದ ನಿಮ್ ತಲೆಗೆ ಒಂದು ಕೊಟ್ಟ ಅಂದ್ರೆ ತಲೆಲ್ಲ ಕ್ರ್ಯಾಕ್ ಎತ್ಬಿಡ್ಬೇಕು. ನೀವು ಮಾತಾಡ್ತಿರೋದು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಅನ್ನೋ ಖಬರ್ ಇರ್ಲಿ. ನಮ್ಮ ಕಡೆಯಿಂದನೇ ತಪ್ಪಾಗ್ಬಿಟ್ಟಿದೆ ಬಿಡಿ. ಈಗ ತಪ್ಪು ಕಾಣಿಕೆ ಅಂತ ನಾನು ಒಂದು 50 ಜನಕ್ಕೆ ಊಟ ಹಾಕ್ಸ್ಬಿಡ್ಲೆ? ಊಟ ಹಾಕ್ಸಿದ ಮಾತ್ರಕ್ಕೆ ನೋಡಿದ ದೃಶ್ಯಗಳು ಮಾಯ ಆಗುತ್ತೇನ್ರಿ? ಮಾಡಿದ ತಪ್ಪುಗಳು ಮುಚ್ಚೋಗುತ್ತೇನ್ರಿ? ನೋಡಿ, ನಿಮ್ಮ ಮೊಬೈಲ್ ಅಲ್ಲಿ ಎಷ್ಟು ದೃಶ್ಯ ಇದೆ, ಎಂತೆಂತ ದೃಶ್ಯ ಇದೆ ಅಂತ ನಾನು ನೋಡ್ಬೇಕು. ತೋರಿಸಿ. ಗೊತ್ತಾಗೋಯ್ತು, ನನಗೆಲ್ಲ ಗೊತ್ತಾಗೋಯ್ತು ಬಿಡಿ. ಏನ್ ಗೊತ್ತಾಗೋಯ್ತು? ಮಣ್ಣಾಂಗ್ ಗಟ್ಟಿ. ನೀವ್ ಇದನ್ನ ನೋಡ್ಲೇಬೇಕು ಅಂತ ಬಂದಿದ್ದೀರಿ ಅಲ್ವಾ? ಅದಕ್ಕೋಸ್ಕರನೇ ಸಿವಿಲ್ ಡ್ರೆಸ್ ಅಲ್ಲಿ ಬಂದಿಲ್ಲ. ಸಿವಿಲ್ ಡ್ರೆಸ್ ಅಲ್ಲಿ ಬಂದ್ರೆ ನಾನೆಲ್ಲಿ ತೋರಿಸ್ತಾ ಇದ್ದೆ, ಡ್ಯೂಟಿ ಡ್ರೆಸ್ ಅಲ್ಲಿ ಬಂದು ನನಗೆ ರೂಪ್ ಆಗ್ತಾ ಇದ್ದೀರಾ. ನೀನ್ ನೋಡೋದಲ್ದಲೆ ಕಂಡು ಹೆಣ್ಮಕ್ಳಿಗೆಲ್ಲ ತೋರಿಸಿ ಟಮಾಟನ ಕುಲ್ಗರಿಸ್ಬೇಕು ಅನ್ಕೊಂಡಿದ್ದೇನೆ. ನೋಡು, ನಾನು ಚಾರ್ಜ್ ಶೀಟ್ ಹಾಕೋ ಮುಂಚೆ ನಿನ್ನ ಮೊಬೈಲ್ ಅಲ್ಲಿ ಎಂತೆಂತ ದೃಶ್ಯಗಳಿದೆ ಅಂತ ನೋಡ್ಬೇಕು. ತೋರಿಸಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ವರ್ಷನ್ ನಾನ್ ತೋರಿಸ್ಬೇಕಾಗುತ್ತೆ. ಅದು ಇನ್ಸ್ಪೆಕ್ಟರ್, ಇಲ್ಲಿ ಯಾಕೋ ಏನೋ ವಾತಾವರಣ ಸರಿ ಇಲ್ಲ. ಬನ್ನಿ, ನನ್ನ ರೂಮ್ ಹೋಗೋಣ, ಅಲ್ಲಿ ತೋರಿಸ್ತೇನೆ. ನೋಡಿ, ಜಾಜಿ ಅವರೇ, ಇನ್ಸ್ಪೆಕ್ಟರ್ ಪಾಂಡುರಂಗನ ರೂಮ್ ಕರ್ಕೊಂಡು ಹೋಗಿದ್ರೆ ಅಂದ್ಮೇಲೆ ಅಲ್ಲಿ ಅವನಿಗೆ ಗೀಜಾ ಹೇಗಿದೆ ನನ್ನ ಐಡಿಯಾ? ಸೂಪರ್. ನಮ್ಮ ಯಜಮಾನ್ರು ರೊಚ್ಚಿಗೆದ್ದು ನಮ್ಮ ಅಣ್ಣ ಹಿಂಗ್ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರೆ ಹೊಟ್ಟೆಲೆ ಬಿಡೆ, ಅಂತ ನೀಲಿ ಚಿತ್ರ ನೋಡೋನು ಇದ್ರಷ್ಟು ಹೋದ್ರಷ್ಟು. ವೆರಿ ಗುಡ್ ಮಿಸ್ಟರ್ ಪಾಂಡುರಂಗ. Keep it up. ಈ ವಾರದಲ್ಲಿ ಇನ್ನೊಂದೆರಡು ಐಟಮ್ ತೋರಿಸ್ತೀನಿ, ಬಂದು ನೋಡ್ಕೊಂಡು ಹೋಗಿ. ಖಂಡಿತವಾಗಿ. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಅವ್ರು ತೋರಿಸಿದ್ದನ್ನು ನೋಡಿದೆ, ತುಂಬಾ ಚೆನ್ನಾಗಿತ್ತು ಮೇಡಮ್. ಇನ್ಸ್ಪೆಕ್ಟರ್, ನೋಡಿದ್ಮೇಲೆ ತಮಗೆ ಏನು ಅನ್ನಿಸ್ತು? ನಿಮ್ಮನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು ಅನ್ನಿಸ್ತು. ಇನ್ಸ್ಪೆಕ್ಟರ್, ಅವ್ರು ಮಾಡ್ತಿರೋ ತಪ್ಪಲ್ವಾ? ಅರೆಸ್ಟ್ ಮಾಡೋಂತ ತಪ್ಪು ಅವ್ರೇನು ಮಾಡಿಲ್ಲ, ನೋಡ್ಕೊಳ್ಳಿ ಬಿಡ್ರಿ. ಏನಾದ್ರು ಬುದ್ಧಿಗಿದ್ದನ್ನ ಬಿಟ್ಲಾ? ತಾವೇ ಯಾವ ಮಾಡಿಸ್ಬಿಟ್ಟು ನೋಡ್ಬಿಟ್ರಲ್ಲಪ್ಪ. ಕೈ ಕೆಳಗಳಿಸಿಪ್ಪ. ಇದನ್ನ ತಪ್ಪು ಏನಿಲ್ಲ, ಜಾಜತ್ ಕೇಳಿದಕ್ಕೆ ಬಂದು ನೋಡಿದ್ದು. ಜಾಜಿ ಅವರೇ, ರಾಜೇಶ್ವರಿ ಅವರು ಯಾವ್ದೋ ಜನಪ್ರಿಯ ಕಾರ್ಯಕ್ರಮ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ರೀ. ನಾನ್ ಇರ್ಬೇಕಾದ್ರೆ ಅವಳು ಹೇಗೆ ಪ್ಲಾನ್ ಮಾಡ್ತಾಳೆ? ಅವ್ರಿಗಿಂತ ಮುಂಚೆ ನಾವೇ ಒಂದು ಹೊಸ ಪ್ರೋಗ್ರಾಮ್ ಯಾಕೆ ಮಾಡಬಾರ್ದು? ಪದ್ಮಜ, ಸೂಪರ್ ಐಡಿಯಾ. ಯಾವ ಪ್ರಾಜೆಕ್ಟ್ ತಗೊಳ್ಬೇಕು, ಹೇಗ್ ತಗೊಳ್ಬೇಕು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿ ಈಗಲೇ ಡಿಸ್ಕಸ್ ಮಾಡ್ಬೇಡ. ಹೌದು, ಪಾಂಡುರಂಗ ಅವ್ರು ಇಲ್ಲಿ. ಪದ್ಮಜ, ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ ಹಬಿ ಯಾಕೆ? ಅನುಷ ಹೇಳಿದ್ಲು ನಿಮ್ಮ ಮನೇಲಿ ಅದೇನೋ ಇದೆಯಂತೆ. ಏನಿದೆ ಅಂತ ಹೇಳಿದ್ಲು? ಅದೇನೋ ನೋಡೋದಿದೆ ಅಂತ ಹೇಳಿದ್ಲು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಪದ್ಮಜ, ಅದ್ ಏನು ಅಂತ ಡೈರೆಕ್ಟ್ ಆಗಿ ಹೇಳ್ಬಾರ್ದಾ? ಪಾಂಡುರಂಗ ಅವ್ರ ಮೊಬೈಲ್ ಅಲ್ಲಿ ಇರೋ ನೀಲಿ ಚಿತ್ರ ನೋಡ್ಬೇಕನ್ನೋದೇ ನನ್ನ ಆಸೆ. ಪದ್ಮಜ ಅವರೇ, ಆ ನೀಲಿ ಚಿತ್ರ ನೋಡಕ್ಕೆ ನೀವು ಬಂದಿದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ವಾ? ಅಯ್ಯೋ, ತೋರ್ಸೋರ್ಗೆ ನಾಚಿಕೆ ಇಲ್ಲ ಅಂದ್ರೆ ನೋಡೋರ್ಗೆ ಯಾಕೆ ನಾಚಿಕೆ ಇರ್ಬೇಕು? ಮತ್ತೆ ನಮ್ಮನೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನಿಮ್ ಮೊಬೈಲ್ ನಲ್ಲಿರೋ ನೀಲಿ ಚಿತ್ರ ನೋಡ್ಬೇಕು ಅಂತ ಪದ್ಮಜ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಹೌದಾ ಪದ್ಮಜ ಅವರೇ? ಸ್ವಲ್ಪ ತೋರಿಸ್ತೀರಾ? ನೋಡೋದಕ್ಕೆ ತಾವೇ ತಯಾರಾಗಿದ್ದೀರಿ ಅಂದ್ರೆ ತೋರ್ಸೋದಕ್ಕೆ ನಮ್ಮಪ್ಪನ ಮನೆ ಗಂಟೆನಾಗುತ್ತೆ. ಅದು ಇಲ್ಲಿ ಯಾರ್ದೋ ಒಬ್ಬನ ಕಾಟ ಇದೆ. ಬನ್ನಿ, ರೂಮರ್ ಕುತ್ಕೊಂಡು ಪರ್ಸನಲ್ ಆಗಿ ನೋಡೋಣ. ಬನ್ನಿ ಬನ್ನಿ ಬನ್ನಿ. ಅನುಷ, ಪದ್ಮಜ, ಪದ್ಮಜ, ಯಾಕೆ ಜಾಜಿ ಅವರೇ ಒಳ್ಳೆ ಬಾಲ ಸುಟ್ಟು ಬೆಕ್ಕಿನ ತರ ಓಡಾಡ್ತಾ ಇದ್ದೀರಾ? ಅಭಿ ಮಾಡೋ ಕೆಲಸ ಒಂದ ಎರಡ?
ಅನುಷಾ ಮತ್ತೆ ಪದ್ಮಜನ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಅಯ್ಯೋ ಯಾಕೆ? ಅವ್ರ ಮೊಬೈಲ್ ಅಲ್ಲಿರೋ ನೀಲಿ ಚಿತ್ರ ತೋರ್ಸಕ್ಕೆ. ಪಾಂಡುರಂಗನ್ ಹೀಗೆ ಬಿಟ್ರೆ ಹದ್ದು ಮೀರಿ ಹೋಗ್ಬಿಡ್ತಾರೆ. ಮಹಿಳಾ ಸಂಘದ ಮಹಿಳೆಯರೆಲ್ಲ ನಮ್ಮನೇಲೆ ಠಿಕ್ಕಾಣಿ ಹೂಡ್ಬಿಡ್ತಾರೆ. ನೋ 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 ನೋ, ಯಾವ್ದೇ ಕಾರಣಕ್ಕೂ ಅದಕ್ಕೆ ಮಾತ್ರ ನಾನು ಅವಕಾಶ ಮಾಡ್ಕೊಡಲ್ಲ. ಅದು ಈಗಿದ್ದೀಗ್ಲೇ ಹೋಗಿ ರೂಮ್ ಬಾಗ್ಲ ಹೊಡೆದವ್ರನ್ನ ಹೇಳ್ಕೊಬೇಕು. ಸುಮ್ಮನೆ ರೂಮ್ ಬಾಗ್ಲು ಹೊಡೆದು ಅವ್ರನ್ನ ಹೇಳ್ಕೊಂಡ್ ಬರಕ್ಕಾಗುತ್ತಾ? ನನ್ ಸಂಸಾರನೇ ಎಕ್ಕುತ್ತ ಹೋಗ್ತದೆ. ಇಂಥ ಟೈಮಲ್ಲಿ ನಾನು ನಿಂಗೆ ಮನೆ ಕೊಡ್ಬೇಕೇನೋ? ನಡಿ, ನಿನ್ ಜೊತೆ ನಾನು ಬರ್ತೀನಿ. ಹುಡುಗಿನ ಚೆನ್ನಾಗಿದೆ ನೋಡಿ. ರೂಮ್ ಒಳಗೆ ಬಂದು ನೋಡ್ಬಾರ್ದನ್ನೆಲ್ಲ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಶೇಮ್ ಆಗುತ್ತೆ. ಅಯ್ಯೋ ಜಾಜಿ ತುಂಬಾ ಚೆನ್ನಾಗಿದೆ, ಎಲ್ಲರೂ ನೋಡುವಂಥದ್ದು. ನೋಡಿ ತುಂಬಾ ಖುಷಿ ಆಯ್ತು. ಈ ರೀತಿಲೇ ಟಾಪ್ ಮಾಡಕ್ಕೆ ನಿಮ್ಗೆ ಶೇಮ್ ಆಗಲ್ಲ. ಕೊನೆ ಇನ್ನೊಂದ್ಸಲ ನಮ್ಮ ಮನೆಗೆ ನಾನು ಬಂದ್ರೆ ಹಲೋ, ಜಾಜು ಜಂಬಲ್ದೇನಿ ಸ್ಪೀಕಿಂಗ್. ಹೌದ್ರಿ, ಎಲ್ಲ ಕಡೆ ಈ ನೀಲಿ ಚಿತ್ರದೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಡಿದೆ. ಮೊನ್ನೆ ನಮ್ ರಾಜಕಾರಣಿ ಸಂಗಪ್ಪ ಅಲ್ವಾ, ಡಿಸ್ಕಷನ್ ಟೈಮ್ ಅಲ್ಲಿ ಅವ್ರ ಮೊಬೈಲ್ ಅಲ್ಲಿ ನೋಡ್ಬಾರ್ದ ಚಿತ್ರನ ನೋಡ್ತಾ ಇದ್ದಾರಂತೆ. ಅವ್ರ ವಿರುದ್ಧ ನಾನು ಚಳುವಳಿ ನಡೆಸಿ ನೇಮ್ ಮಾಡ್ಬೇಕು ಅಂತಿದ್ದೀನಿ. ಹೇಗೆಂದ್ರು ಎಲೆಕ್ಷನ್ ಟೈಮ್ ಬರೀ ಹತ್ರ ಬರ್ತಾ ಇದೆ. ಇಂಥ ಟೈಮ್ ನ ಯೂಟಿಲೈಸ್ ಮಾಡ್ಕೊಂಡು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಆಗ ನೋಡಿ ನನಗೆ ಎಷ್ಟು ಪಾಪ್ಯುಲಾರಿಟಿ ಬರುತ್ತೆ ಅಂತ. ಅಷ್ಟೇ ಅಲ್ಲ ರೀ, ಇಂಟರ್ನ್ಯಾಷನಲ್ ಫೇಮು ಬರುತ್ತೆ. ಅವ್ರ ಪಾಡಿಗೆ ಅವ್ರೇನೋ ನೋಡ್ಕೊಂಡ್ರು ತೆಪ್ಪಗಾದ್ರು. ನೀವ್ಯಾಕ್ರಿ ಇಲ್ಲದ್ರಗಳೇ ಮಾಡ್ತೀರಾ? ಏನು ನಿಮ್ಮ ಬೆಳೆ ಬೆಚ್ಕೊಳ್ಳೋದಕ್ಕೆ ಕಂಡವ್ರ ಪಾತ್ರನೇ ಆಗ್ಬೇಕಾ? ಹಬಿ, ಇದೆಲ್ಲ ನಿಮ್ಗೆ ಏನು ಗೊತ್ತಾಗಲ್ಲ. ಯು ಜಸ್ಟ್ ಕೀಪ್ ಕ್ವೈಟ್. ನೋಡಿ, ಯು ಡೋಂಟ್ ವರಿ, ಇದ್ರ ವಿರುದ್ಧ ನಾನು ಚಳುವಳಿ ಮಾಡೇ ಮಾಡ್ತೀನಿ. ಇಷ್ಟೊತ್ತು ನಾನು ಇದ್ರ ಬಗ್ಗೆ ಫೋನಲ್ಲಿ ಮಾತಾಡ್ತಾ ಇದ್ದೆ, ನೀವು ಇದನ್ನೇ ಫೋನಲ್ಲಿ ನೋಡ್ತಾ ಇದ್ದೀರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ನೀವು ಆ ಫೋನಲ್ಲಿ ಕೇಳಿಸ್ಕೊಂಡಿದ್ದು ಬರೀ ಆಡಿಯೋ ಕಣ್ರಿ. ನನ್ನ ಫೋನಲ್ಲಿ ಇರೋದು ವಿಡಿಯೋ. ನಾನು ಹೇಳ್ತಾ ಇರೋದು ಅದನ್ನ ನೋಡ್ಬೇಡಿ ಅಂತ. ಅಯ್ಯೋ ಶಿವನೇ, ನಮ್ಮ ಮೊಬೈಲಿನ ಒಳಗಡೆ ಇರುವ ನೀಲಿ ಚಿತ್ರ, ನಮ್ಮ ಮೊಬೈಲು, ನಮ್ಮ ಕಣ್ಣುಗಳು, ನಾವು ನೋಡ್ಕೋತೀವಿ, ಹಾಳಾಗೋಗ್ತೀವಿ. ನಿಮಗೆ ಯಾಕ್ರಿ ಅದೆಲ್ಲ? ನೋಡಿ ಜಾಜಿ ಜಂಬಲ್ ದಿನ್ಯವರೇ, ನಿಮಗೆ ರಸಿಕತೆಯ ಬಗ್ಗೆ ಏನ್ ಗೊತ್ತು ಹೇಳಿ? ಈ ರಸಿಕತೆ ಇಲ್ಲದ ಬಾಳು ಒಂಥರ ಹರ್ಕಲ್ ಛತ್ರಿ ಇದ್ದಂಗೆ ಕಣ್ರಿ. ನೋಡ್ತಾ ಇರಿ, ಇದಕ್ಕೆ ಹೇಗ್ ಬ್ರೇಕ್ ಹಾಕ್ತೀನಿ ಅಂತ. ಐ ಆಮ್ ವಾಚಿಂಗ್ ನೀಲಿ ಚಿತ್ರ. ಈ ದರಿದ್ರ ನೋಡೋದ್ ಬಿಟ್ಟಿಲ್ವಾ? ಯಾಕೆ ಬಿಡ್ಬೇಕು? ನಿನ್ನೆ ರಾತ್ರಿ ನಿಮ್ ಮೊಬೈಲ್ ನ ಬೆಂಕಿಗೆ ಹಾಕ್ಸಿದ್ನಲ್ಲ. ಒಂದು ಮೊಬೈಲ್ ಬೆಂಕಿಗೆ ಹಾಕ್ಬಿಟ್ರೆ ಏನಾಯ್ತು? ಏನ್ ಜಗತ್ತಲ್ಲಿ ಬೇರೆ ಮೊಬೈಲ್ ಇಲ್ವಾ? ಹೊಸ ಮೊಬೈಲ್ ತಗೊಂಡೆ. ಅನುಷನ್ಗೆ ಲೇ MMS ಮಾಡೆ ಅಂದೆ, ಅವಳು ಮಾಡಿದ್ಲು, ನೋಡ್ತಾ ಕೂತಿದ್ದೀನಿ. ಪಾಂಡ್ರಂಗ್ ಅವ್ರೆ, ನನ್ ಕಳ್ಸಿದ MMS ಬಂತು ಅನುಷ, ನೋಡಕ್ಕೆ ಆಗ್ಲಿಲ್ಲ, ಯಾರೋ ಒಬ್ರು ಬಂದು ಕಲ್ಲು ಹಾಕ್ಬಿಟ್ರು. ನನ್ ಕಳ್ಸಿದ್ದು ಸರಿಯಾಗಿ ಬಂದಿದೆಯಲ್ವ ಅಂತ ನೋಡಕ್ ಬಂದೆ. ಕೆಟ್ಟೋಗೋದಕ್ಕೆ ಅದೇನ ಹಪ್ಪಳನ ಅಥವಾ ಸಂಡಿಗೆನ? ಎಲ್ಲ ಚೆನ್ನಾಗೇ ಇದೆ. ಪಾಂಡ್ರಂಗ್ ಅವ್ರೆ, ಒಂದೇ ಒಂದ್ಸತಿ ತೋರಿಸ್ಬಿಟ್ರಿ, ನೋಡ್ಕೊಂಡು ಹೋಗ್ತೀವಿ. ನೀವಿಬ್ರಿಗೂ ಮತ್ತೆ ಮನೆಗ್ ಬರ್ಬೇಡ ಅಂದ್ರೂ ಬಂದಿದಿರಲ್ಲ, ನಾಚಿಕೆ ಆಗಲ್ವಾ? ರೀ ಜಾಜಿ ಅವ್ರೆ, ಒಂದ್ಸತಿ ಅದನ್ನ ನೋಡಿದ್ರೆ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ, ನಿಮ್ಗೇನ್ರಿ ಗೊತ್ತು? ನೋಡಿಪ್ಪ, ಈ ನೀಲಿ ಚಿತ್ರವನ್ನು ನೋಡೋದಕ್ಕೆ ಯಾರ್ಯಾರಲ್ಲಿ ಕೌತುಕ ಇದೆಯೋ ಅವರೆಲ್ಲರೂ ಬಂದ್ಬಿಡಿ, ಒಂದು ಪ್ರದರ್ಶನ ಹಮ್ಕೋತೀನಿ. ತೋರ್ಸ ನಿನ್ ಮೊಬೈಲ್ ಫೋನ್ ಅಲ್ಲಿ ಅದೇನಿದೆ ಅಂತ ನೋಡೇ ಬಿಡಲ್ಲ. ನೀವು ಒಂದ್ಸಲ ನೋಡಿ. ಇಂಥದ್ದೆಲ್ಲ ನಾನು ನೋಡಲ್ಲ. ಅವ್ರು ನೋಡದೆ ಇದ್ರೆ ಏನಂತ ಬಿಡ್ರು, ಇವಾಗ ನೋಡ್ಬಿಟ್ಟು ನಿಮ್ಮ ಕಣ್ಣುಗಳನ್ನ ತಂಪು ಮಾಡ್ಕೊಳ್ಳಿ ಪಾಪ. ಶುರು ನೋಡಿ. ಅಪ್ಪ, ಎಷ್ಟು ಚೆನ್ನಾಗಿದೆ. ಎಲ್ಲ ದೇವ್ರ ಸೃಷ್ಟಿ. ಇದು ನೋಡ್ ನಂಗೆ ತುಂಬಾ ಸಂತೋಷ ಆಯ್ತು. ಅಣ್ಣಯ್ಯ, ಇದನ್ನ ನಾವಷ್ಟೇ ಅಲ್ಲ, ಎಲ್ರು ನೋಡ್ಬೇಕು. ಅದು ಈ ತರ ರೌಂಡ್ ಇದೆಯಲ್ವಾ, ಇದ್ರ ಪಕ್ಕ ಇದು ಬಂದಾಗ್ಲೇ ಹಗಲು ರಾತ್ರಿ ಗಟ್ಸೋದು. ಆಕ್ಚುಲಿ ಇದನ್ನೆಲ್ಲ ಕತ್ಲೆ ಮಾಡ್ಕೊಂಡು ನೋಡ್ಬೇಕು, ಚೆನ್ನಾಗಿ ಕಾಣುತ್ತೆ. ಅಲ್ಲೂ ನೀನು
ನಿಮ್ಮ ಅಣ್ಣ ಜೊತೆ ಸೇರ್ಕೊಂಡು ಈ ದರಿದ್ರನ ನೋಡೋದ್ ಕಲ್ತಿದ್ಯಾ ಅಂದ್ಮೇಲೆ ನಿಮ್ ವಂಶ ಫಿನಿಶ್. ರೇ ಅದ್ ಯಾಕ್ರಿ ಈ ತರ ಹೊಟ್ಟೆ ಬರ್ಕೋತಿದ್ರಾ? ಬೇಕಿದ್ರೆ ನೀವು ಒಂದ್ಸಲ ನೋಡ್ಬಿಡ್ರೆ. ಕೊಡ್ರಿ ಅದೇನಂತ ನಾನು ನೋಡೇ ಬಿಡ್ತೀನಿ. ಏನಾಬಿ ನಿಮ್ ಮೊಬೈಲ್ ಅಲ್ಲಿ ನೀಲಿ ಆಕಾಶ, ಸ್ಟಾರ್ಸ್, ಪ್ಲಾನೆಟ್ ಇಷ್ಟಿದೆ. ವಂಡರ್ಫುಲ್. ಬೇರೆ ಏನು ಕಾಣಿಸ್ತಾನೆ ಇಲ್ಲ. ರೇ ಕಾಣಿಸೋದಕ್ಕೆ ಬೇರೆ ಏನ್ರಿ ಇದೆ? ನಾನು ಇಷ್ಟು ದಿವಸ ನೀಲಿ ಚಿತ್ರ ಅಂತ ನೋಡ್ತಾ ಇದ್ದಿದ್ದು ಇದನ್ನೇ.